ಹೆಂಗೆ ರಾಜ ಚೆನ್ನಾಗೈತೆ ಒಂದು ಅಷ್ಟು ಕಪ್ಪೈತೆ ಇಲ್ಲ ಬೀಸ್ ಗೊತ್ತಾಗ್ತದೆ ಹೇಳಕ್ಕಲ್ಲ ಅವ್ರ ಮನೇಲಿದ್ದರೆ ನಾನೇ ಕೊಡ್ತೀನಿ ಅವ್ರ ಮನೇಲಿ ಅವ್ರ ಕೈಲೇ. ಸರ್ ನಿಮ್ಮ ಹೆಸರು ಹೇಳಿ. ಪಾಲಕ್ಷಗೌಡ ಸರ್. ಯಾವ ಊರು ಸರ್ ಇದು? ಬಿಡದಿ ಸರ್, ಲಕ್ಷ್ಮೀ ಸಾಗರ ಹೋಗ್ಬೋದು. ಬಿಡದಿ 1 ಕಿಲೋಮೀಟರ್ ಆಗುತ್ತಾ ಬಿಡದಿಗೆ? 1 ಕಿಲೋಮೀಟರ್, 1.5 ಕಿಲೋಮೀಟರ್. ಸರ್ ಇದು ಬೀಜದವ್ರು ಎಷ್ಟು ದಿನದಿಂದ ಇದೆ ಮನೆಗೆ? ಸೊ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಹೆಚ್ಚು ಕಮ್ಮಿ 1 ವರ್ಷ. 1 ತಿಂಗಳು ಕಮ್ಮಿ. ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ? ಒಂದು 70 ಹಸ ಬಿಟ್ಟಿರ್ಬೋದು ಸರ್. 72 ಹಸ ಬಿಟ್ಟಿದೆ ಸರ್. ಕರುಗಳು ಎಷ್ಟು ಇದ್ದಾವೆ ಸರ್? ಇವಾಗ ಮಹಾರಾಷ್ಟ್ರದಲ್ಲಿ ಒಂಥರ ಹಾಕಿರ್ಬೇಕು, ಒಂದು ಇಲ್ಲಿ ಕೆಜಿಬುಕ್ಕಲ್ಲಿ ಒಂಥರ ಎರಡೇ ಕರುನಾ? ಇನ್ನೊಂದು 3 ತಿಂಗಳು ಒಂದು 5 ಕರ ಆಗ್ತಾವೆ ಅಷ್ಟೇ. ಇನ್ನು 3 ತಿಂಗಳು ಅಂದಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಗೆ ಬಂದಮೇಲೆ 2 ಕರ, ಅದ್ರ ಮುಂಚೆ ಅಲ್ಲಿ ಹಾಕಿತ್ತು. ಇವಾಗ ಇದೊಂದು ದೊಡ್ಡ ಕರು ಇದೆ. ನಮ್ಮ ಮನೇಲಿ ಐತೆ, ಅಲ್ಲೇ ಬಿಡ್ಸ್ಕೊಂಡ್ಬಂದು. ಎಷ್ಟು ತಿಂಗಳು ಕರೋದು? ಎಷ್ಟು ತಿಂಗಳು ಕರ? ಆಗೋದು ಒಂದು 10 ತಿಂಗಳು ಕರ ಆಗುತ್ತೆ. ಅದೊಂದು ಅಲ್ಲಿ ಎಸ್ಟೇಟಲ್ಲಿ ಯಾರಿಗೂ ಬಿಡಕ್ಕಿಲ್ಲ. ಅಲ್ಲಿ ಇದು ಕೊಡೆಯಂತಾವು ಲಕ್ಷ್ಮೀನಾರಾಯಣಪ್ಪ ಅಂತ ಒಬ್ರು ಇದ್ದಾರೆ. ಅವ್ರ ಮನೇಲಿ ಒಂದು ಕಾಡು ಸುಳಿ ದನ ಎಡಗಡೆಗೆ ಸುಳಿ ಇತ್ತು, ಸಿಗಿತ್ತು. ಅದು ಆ ವಾಸಿಗೊಂದು ಬಿಟ್ಟಿದ್ರು. ಅಲ್ಲಿ ಮಾಗಡಿ ಓದ್ ಮಾಗಡಿಲಿ 75,000ಕ್ಕೆ ಹೊಸ ಕರ ಕೊಟ್ಟಿದ್ರು. ಅಲ್ಲಿಂದ ತಾವರೆಕೆರೆ ಕಿಟ್ಟಣ ಅಂತ ಇಟ್ಕೊಂಡು ಹೋಗಿದ್ರು. ಅಲ್ಲಿಂದ ರಾಮ್ಪುರ ರಮೇಶ್ ಅನ್ನೋರು ಯಾರಿಗೋ ಕೊಡ್ಸಿದ್ರು. ಕರ್ನಾಟಕದ ಏನೋ ಕಾಲ್ ಮುರಿದೋಗಿ ಏನೋ ಕರು ಕೊಟ್ಬಿಟ್ರು ಅಂದ್ರು. ಅದೊಂದು ಇದ್ರ ಮಗನೇ ಅದನ್ನು ಅದು ಸಕದಾಗ್ಬಿಟ್ಟಿತ್ತು, ಬಲ್ ಚೆನ್ನಾಗ್ಬಿಟ್ಟಿತ್ತು. ಅಲ್ಲಿ ಎಸ್ಟೇಟಲ್ಲಿ ಇರ್ಬೇಕಾದ್ರೆ ಒಂದು 10-15 ಹಸು ಮೇಲೆ ಬಿಟ್ಟಿರ್ತಾರ ಅವಾಗ? ಸರ್ ಇಲ್ಲ, ಅಲ್ಲೊಂದು ಅವ್ರ ಮನೆ ದನಿಗೆಲ್ಲ ಬಿಟ್ಟು ಒಂದು ಆಚೆಗೆ ಒಂದು ತನಿ ಬಿಟ್ಟಿದ್ರು. ಯಾರಿಗೂ ಮುಟ್ಟಿಸ್ಕೊಂಡು ಎಲ್ಲ ಸೇರಿ ಒಂದು 20 ಜನ ಬಿಟ್ಟಿದ್ರು ಸರ್. ಅವರು ಎಲ್ಲ ಸೇರಿ. ಈಗ ಎಷ್ಟೆಲ್ಲಾಗಿದೆ ಸರ್? ಈಗ 6 ಕಡೆ ನಾವು ತದ್ವಾಗ 6 ಈ ಕಡೆ ಇನ್ನ ನೋಡಿ ಸಮರ್ತಿಲ್ಲ, ಇನ್ನು ಸಮಾಡ್ತೀನಿ. ನಾವು ತಂದ್ವಾಗ 6 ಸರ್. ಒಟ್ಟು ಎಷ್ಟು ಜನಗಳಿದೆ ನಿಮ್ಮ ಮನೆಗೆ ಈಗ? ಎಲ್ಲ ಒಂದು ಎಲ್ಲ ಸೇರಿ 30 ಸರ್. 30. ಅಂದರೆ ಇದು ಕ್ರಾಸಿಂಗ್ ಫ್ರೀ ಇದು? ಕ್ರಾಸಿಂಗ್ ಫ್ರೀ ಸರ್. ಈ ಕರು ತಂದಿದ್ದು ಸರ್? ಈ ಕರು ಮಾಗಡಿ ಗಗನ್. ಇಲ್ಲಿದು ಇಲ್ಲೇ ನಮ್ಮ ತಳಿ ಇದೇನೆ. ಅಲ್ಲಿ ಹುಟ್ಟು ಮನೆಯಿಂದ ಶಿಟ್ಕೊಂಡಿ ರಮೇಶಣ್ಣ ಅಂತ ತಂದಿದ್ರು. ಅಲ್ಲಿಂದ ಪ್ರಜುಗ್ ಹೋಗಿತ್ತು, ಪ್ರಜುತವಿಂದ ಗಗನ್ ಬಂದಿತ್ತು. ರಾಮನಗರ ಸುತ್ತದೇ ಹೋಗಿ ಸರ್. ಇದು ರಾಮನಗರದ್ದು ಇಲ್ಲಿದೆ ಕರ. ಯಾವ ಊರಿದು ಸರ್? ಯಾವ ಊರಿದು ಅಂತ ಗೊತ್ತಿಲ್ಲ. ಇದು ಅಂತಾರೆ ಅಷ್ಟು ಡೀಟೇಲ್ಸ್ ಆಗಿ ಗೊತ್ತಿಲ್ಲ ಸರ್. ನಮ್ಮ ರಮೇಶಣ್ಣ ಇಟ್ಕೊಂಡ್ ಬಂದಿದ್ರು ಹುಟ್ಟು ಮನೆಗೆ. ಈ ಊರುಗಳೆಲ್ಲ ಕಮ್ಮಿ ಮಾಡ್ಬಿಟ್ಟಿದ್ರೆ ಈಗ ಒಂದೇ ಜೊತೆ ಇರೋದು? ಒಂದೇ ಜೊತೆ ಸರ್. ದೊಡ್ಡವು ಹಳೆವು. ಎತ್ಕೊಂಡು 1.5 ವರ್ಷ ಆಯ್ತು ಸರ್ ತಂದು. ಈಗ 2 ಆಗವೆ. 2 ಈಗ ನಮ್ಮ ಹೊರಗುಳಬಿ ಅಂತ ಅವರೇ, ಅವ್ರ ಹತ್ರ ಇಟ್ಕೊಂಡಿದ್ದ. ನಾರಾಯಣಪ್ಪನ ಮನೇಲಿ ಹಸಕರ ಇತ್ತು. ಅಲ್ಲಿಂದ ಅವ್ರ ಮನೆಗೆ ಹೋಗಿತ್ತು, ಅವ್ರ ಮನೇಲಿ ನಾನು ಇಟ್ಕೊಂಡು 1.5 ವರ್ಷ ಆಯ್ತು ತಂದು. ಹೊಸ ಕರು ತಂದಿದ್ರೆ ಬರೀ ಕರು ಇಲ್ಲಿಂದ ಇದು ನಾರಾಯಣಪ್ಪ ಸಕ್ಕರೆ ಇತ್ತು ರಾಜಮುಂಡ್ಲಿಂದ. ಅಲ್ಲಿಂದ ಅಭಿಗೆ ಸೇರ್ಕೊಂಡಿತ್ತು. ಅಭಿ ಅಲ್ಲ, ಶ್ರೀನಿವಾಸಪುರ ನಾಗೇಶು ನಾರಾಯಣಪ್ಪನ ಮನೆಯಿಂದ ಅವ್ರು ಎತ್ಕೊಂಡು ಹೋಗಿದ್ರು. ಅಲ್ಲಿಂದ ಅಭಿಗೆ ಬಂದಿತ್ತು. ಅಲ್ಲಿಂದ ದೇವಗೆ ಎಪ್ಪಿಗೆ ಬಂದಿತ್ತು. ದೇವಗೆ ಎಪ್ಪಿಯಿಂದ ಇಲ್ಲಿಗೆ ಇಟ್ಕೊಂಡಿದ್ವಿ. ಕೃಷ್ಣ ಜನ್ಮಾಷ್ಟಮಿ ದಿನ ಇಟ್ಕೊಂಡಿದ್ವಿ. 2 ಕೂಟ ಮಾಡಿದ್ರಿ? ಊಟ ಮಾಡಿದ್ವಿ. ಇದೆಷ್ಟಾಗಿದ್ದು ಸರ್? ಇದು ಪಾಕೋಡಪ್ಪ ಬರೀ 2,500 ತಗೊಂಡಿದ್ರಂತೆ ಸಿಗಡಿ ಜಾತ್ರೆಯಲ್ಲಿ. ತಬ್ಲಿಕರನ ತಂದು ಅಪ್ಪ ಸಾಕಿದ್ದ. ಆದ್ರೆ ಅರ್ಧ ರಾತ್ರಿ ವ್ಯಾಪಾರ ಅಂದ್ಬಿಟ್ಟು ಬಂದ್ಬಿಟ್ಟ ಕುತ್ಕೊಬಿಟ್ಟು ಕುತ್ಕೊಳ್ಳೋದು ಎದ್ದೋಗೋದು, ಕುತ್ಕೊಳ್ಳೋದು ಎದ್ದೋಗೋದು, ತಿರ್ಗಿ ಮನೆಗೆ ಕೊಡೋದು. ಆಮೇಲೆ ಹಂಗಿಂಗೆ ಪಟ್ ಪಾಪ ಮಗ ಪಟ್ ಮಾಡಿ ಮಗ ಕೊಡಿಸ್ತಾ ಒಂದು 76 ಸರ್. ಅದೇ ಎಲ್ಲ 85 ಆಗಿತ್ತು ಇದು ಬರುತ್ತೆ. ಅಂದರೆ 2 ಕೂಟ ಎಷ್ಟಾಗುತ್ತೆ ಈಗ ಸರ್? ಕೂಟ 3-3.5 ಲಕ್ಷ ಆಯ್ತು. 3.5 ಲಕ್ಷ. ಇದು ಒಂದು 70. ಜಾಸ್ತಿ ಆಯ್ತಾ ಸರ್? 3.5 ಲಕ್ಷ. 3.5 ಲಕ್ಷ. 6 ಲಕ್ಷ ಕೇಳೋರು ಸರ್, ಕೊಡಲಿಲ್ಲ. ಹೌದಾ? ಆಯ್ತು ಸರ್, ಗೊತ್ತಾಯ್ತು ಸರ್. ಏನು ಕೊಡೋದಿಲ್ಲ? ಕಡೆ ಮನೆ ಗಂಟ ಕೊಡೋದು. ಇದು ಮನೆ ಕರನ? ಇದು ಮನೆ ಕರನೇ ಸರ್. ಇಲ್ಲ, ನಾರಾಯಣಪ್ಪ ಹೊಸ ನಾರಾಯಣಪ್ಪ ಅಂತ ತಂದಿದ್ದು. ಅದೇ ಹಸಕರ ತಂದಿದ್ದು ಸರ್, ಕರ ಉಳಿಸ್ಕೊಂಡು. ಇದ್ರ ಅಮ್ಮ ಕೊಟ್ಬಿಟ್ಟಿದ್ದೀರಾ? ಏನು ಬೀಜ ಏನು ಹೊಡೆದಿಲ್ವಾ ಸರ್? ಬೀಜ ಹೊಡೆದೈತಾ? ಎಷ್ಟು ತಿಂಗಳು ಕರ ಮತ್ತಿದು? ಸರ್ ಇದು 2 ವಯಸ್ಸಲ್ಲೇ ಹೊಡೆದ್ಬಿಟ್ಟಿದ್ರು ಅವರೇ. ಇಲ್ಲಿ ನಮ್ಮ ಸಾಹೇಬ್ರದ್ದು ಒಂದು ಹೊಡ್ಸಲ್ಲ, ಇವ್ರು ಹೊಡ್ಸಲ್ಲ. ಅವರಿಗೆ ನೋವು ಆಗ್ಬಾರ್ದು ಅಂತ. ಎಷ್ಟು ದಿನ ಆಯ್ತು ತಂದೆ? ತಂದೆ ಒಂದು 1-1.5 ತಿಂಗಳಾಯ್ತು ಸರ್. ರೀಸೆಂಟ್ ತಂದಿರೋದು ಹಂಗಂದ್ರೆ? ಅಂದರೆ ಒಂದು ವರ್ಷದ ಕರೋನ ಇದು? 10 ತಿಂಗಳು ಸರ್. ಒಂದು 10 ತಿಂಗಳು, 1 ವರ್ಷ ಆಗಲ್ಲ ಸರ್. ಟೊಮೊಟ 10 ತಿಂಗಳು, 11 ತಿಂಗಳು. ಅಲ್ಲ, 2 5-6 ತಿಂಗಳು ಕರನೇ ಹೊಡೆದ್ಬಿಡ್ತಾರ ಬೀಜನ? ಸರ್ ಹೊಡೆಯಂಗಿಲ್ಲ. ಅವ್ರು ಏನೋ ಅವ್ರವ್ರ ಕಾಯಿಸು
ಗಲಾಟೆ ಮಾಡ್ತಾವಲ್ಲ. ಒಂದು ವರ್ಷದ ಮೇಲೆ ಹೊಡೆದ್ರೆ ಚಂದ. ಹ್ಞೂ ಈ ಆಂಧ್ರ ಕಡೆ ಇದ್ ಕಡೆ 2 ಆದ್ಮೇಲೆ ಹೊಡಿತಾರೆ. 4 6 ಆದರೂ ಹೊಡೆಯಲ್ಲ ಕೆಲವು ಕಡೆ. ಅಲ್ಲ ಕೆಲ್ಸಕ್ಕೆ ಚೆನ್ನಾಗಿರ್ತವೆ ಸರ್ ಅವು. ಇದ್ಮೇಲೆ ರೋಸ ಜಾಸ್ತಿ ಇರ್ತವೆ, ಕೆಲ್ಸಕ್ಕೆ ಚೆನ್ನಾಗಿರ್ತವೆ. ನಮ್ಮವ್ರು ಸರ್ ಇದೇನು ಕೂಟ ಹಾಕೊಂತೀರಾ, ಏನಕ್ಕೆ ಬಂದರೆ ಕೊಡ್ತೀರಾ? ಸರ್ ಒಂಟಿ ಬಂದರೆ ಕೊಡ್ತೀವಿ ಸರ್. ಇದನ್ನ ಊಟಕ್ಕಾಗಲ್ಲ ನಾವು, ಎಲ್ಲ ನಾವು ನಿಯರ್ ಐನ್ಗುಡಿಗೆನೆ ನೋಡ್ಕೊಂಡು ನಿಧಾನಕ್ಕಾಗತ್ತೀವಿ. ಎಷ್ಟು ಜೊತೆ ಹಾಕ್ತೀರಾ ಐನ್ಗುಡಿಗೆ ಈಗ? ಅಷ್ಟೇ ಅಂತ ಹೇಳಕ್ಕಾಗಲ್ಲ. ಹೋದ್ಸಲ 6 ಜೊತೆ 6 ಜೊತೆ ಹಾಕಿದ್ದು. ಈ ಸರಿ ಮನೆಯಲ್ಲಿ ಕರುಗಳವೆ 120 ಕರುಗಳು ಎಲ್ಲ ಆಚೆ ಬೈಲಲ್ಲವೆ. ಅವೆಲ್ಲ ಐನ್ಗುಡಿಗೆ ಇನ್ನ ಒಂದು 5 ತಿಂಗಳವೆ. ಎಲ್ಲ 120 ಕರುಗಳು ಕೂಟ ಹಾಕ್ತಿವಿ. ನಾವು 120 ತಗೊಂಡ ಕಟ್ಟಾಕಿ ಅಭಿದೋರಿ ಕೊಟ್ಬಿಡ್ತೀವಿ ಸರ್. ಚಿಕ್ಕದು ಕೊಡ್ತೀರಾ? ಕೊಡ್ತೀವಿ. ಅದೊಂದು ಇದೊಂದು 2 ಕೊಡ್ತೀರಾ? 2 ಕೊಡ್ತೀವಿ. ಹೇಳಿ ನಂಬರ್ ಹೇಳಿ ನಿಮ್ಮದು. ಹೇಳೋದು 9845 861106. ಮಾಮೂಲಿ ಕೈ ತಿಂಡಿ ಬೂಸ ಎಲ್ಲ ಕೊಡ್ತೀವಿ ಸರ್. ತಿಂತವೆ ನಮ್ಮ ಮನೆ ಸಣ್ಣಗರುಗಳು ತಿಂತವೆ. ಹಸೆ ಮೇವು ಹಾಕ್ತೀರಾ? ಸರ್ ಇಲ್ಲ, ಜೋಳದ ಕಡ್ಡಿ ಇದು ಬೇಬಿಕಾನ್ ಕಡ್ಡಿ ಹಾಕ್ತಿವಿ ಬೆಳಿಗ್ಗೆ ಒಂದು ಹೊತ್ತು, ಒಂದು ಟೈಮ್. ಇನ್ನು ಸಾಯಂಕಾಲ 2 ಟೈಮು ರಾಗಿ ಹುಲ್ಲು ನೆಲ್ಲು ಒಂದು ಟೈಮ್. 3 ಥರ ಹುಲ್ಲು ಹಾಕ್ತೀವಿ ನಾವು. ನಾಟಿ ಹಸುಗಳಿಗೂ ಅಷ್ಟೇನೆ ಬೆಳಗ್ಗೆ ಆಚೆ ಮೇಯ್ಕೊಬರ್ತವೆ, ಬೇಬಿಕಾನ್ ಹಚ್ಬಿಡ್ತೀವಿ. ಆಮೇಲೆ ಸಾಯಂಕಾಲ ರಾಗಿ ಕಡ್ಡಿ ಹಾಕ್ತೀವಿ. ತಿಂಡಿ ಕೊಡ್ತೀವಿ, ಎಲ್ಲದಕ್ಕೂ ಕೊಡ್ತೀವಿ. ಒಂದೇ ಟೈಮ್ ತಿಂಡಿ ಎಲ್ಲ.